ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ಹರಿ ಜೊತೆ ರಾಯರು ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನೀವು ರಾಯರ ಭಕ್ತರೇ ಆಗಿದ್ದು ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀರಾ, ರಾಯರನ್ನ ನಂಬಿದ್ದೀರಾ ಅಂತಂದರೆ ಅವರು ನಿಮಗೆ ಒಲಿದಿದ್ದಾರೆ ಅಥವಾ ಅವರು ನಿಮಗೆ ಅನುಗ್ರಹ ಮಾಡಿದ್ದಾರೆ. ಶೀಘ್ರದಲ್ಲಿ ನಿಮ್ಮ ಕಷ್ಟಗಳೆಲ್ಲವನ್ನು ಕೂಡ ರಾಯರು ಪರಿಹಾರ ಮಾಡ್ತಾರೆ ಅನ್ನೋ ಅಂತಹದ್ದನ್ನು ಯಾವ ಸೂಚನೆಗಳ ಮೂಲಕ ನಿಮಗೆ ತೋರಿಸ್ಕೊಡ್ತಾರೆ ಅನ್ನೋ ಅಂತಹದ್ದನ್ನು ಒಂದಷ್ಟು ಪಾಯಿಂಟ್ಸ್ ನಿಮಗೆ ಹೇಳ್ತೀನಿ. ನಾನು ಅದನ್ನು ನೋಡ್ಕೊಳ್ಳಿ. ನಿಮಗೂ ಕೂಡ ರಾಯರು ಏನಾದರೂ ಈ ರೀತಿಯ ಸೂಚನೆಗಳನ್ನು ಕೊಟ್ಟಿದ್ದರೆ ಬಹಳ ಶೀಘ್ರದಲ್ಲಿ ನಿಮ್ಮೆಲ್ಲ ಕಷ್ಟಗಳಿಂದ ನೀವು ಹೊರಗಡೆ ಬರ್ತೀರಾ, ನೀವು ಕೂಡ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣ್ತೀರಾ ಅನ್ನೋವಂತಹದ್ದು. ಈ ಎಲ್ಲ ಸೂಚನೆಗಳನ್ನ ರಾಯರು ಯಾಕೆ ಕೊಡ್ತಾರೆ ನಮಗೆ ಅನ್ನೋಂತಹದ್ದನ್ನು ಮೊದಲು ತಿಳ್ಕೊಳ್ಳಿ. ಆ ಸೂಚನೆಗಳನ್ನು ಕೊಡುವಂತಹದ್ದು ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅನ್ನುವಂತಹದ್ದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ. ಹೂಪ್ರಸಾದ ಕೊಡೋದು ಅಷ್ಟೇ. ನಾನು ಇಲ್ಲಿದ್ದೇನೆ, ನಿಮ್ಮ ಜೊತೆಯಲ್ಲಿದ್ದೇನೆ, ಅಥವಾ ಇಷ್ಟರಲ್ಲೇ ನಿಮ್ಮ ಕಷ್ಟಗಳೆಲ್ಲದರಿಂದ ನೀವು ಮುಕ್ತರಾಗ್ತೀರಾ ಅನ್ನುವಂತಹದ್ದನ್ನು ಹೂಪ್ರಸಾದದ ಮೂಲಕ ಕೂಡ ಅವರು ತೋರಿಸ್ಕೊಡ್ತಾರೆ. ಇನ್ನು ಮೊದಲನೇದು, ರಾಯರು ನಿಮಗೆ ಒಲಿದಿದ್ದಾರೆ, ಶೀಘ್ರವಾಗಿ ನಿಮ್ಮ ಕಷ್ಟಗಳು ಕಳೆಯುತ್ತೆ ಅನ್ನುವಂತಹದ್ದೇ ಆದರೆ, ಅಥವಾ ಏನು ನಿಮ್ಮ ಮನಸ್ಸಿನಲ್ಲಿ ಆಸೆಗಳನ್ನ ಇಟ್ಕೊಂಡಿದ್ದೀರಾ ಅದು ಕೂಡ ಈಡೇರುತ್ತೆ ಇಷ್ಟರಲ್ಲೇ ಅನ್ನುವಂತಹದ್ದೇ ಆದರೆ, ರಾಯರಿಂದ ನಿಮಗೆ ತುಳಸಿ ಜಪಮಾಲೆ ಪ್ರಸಾದವಾಗಿ ಸಿಗುತ್ತೆ. ಅಂದರೆ ಈ ಫೋಟೋನಲ್ಲಿ ಹಾಕಿದೆಯಲ್ವಾ, ಇದು ನನ್ನ ಸಬ್ಸ್ಕ್ರೈಬರ್ ಮನೆಯೊಬ್ಬರ ರಾಯರ ಫೋಟೋ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸಿದ್ರು. ಮೊದಲನೇ ವಿಡಿಯೋ ಕೂಡ ರಾಯರ ಹೂಪ್ರಸಾದವಾಯಿತು, ಅವ್ರ ಮನೆಯಲ್ಲಿ ನೀವು ನೋಡಿದ್ದೀರಾ ಅಂತ ಹೇಳಿ ಕಾಣುತ್ತೆ. ಇವರೆಲ್ಲರೂ ಕೂಡ ನಾನು ಹೇಳಿಕೊಟ್ಟಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ರಾಯರಿಂದ ಹೂಪ್ರಸಾದವನ್ನು ಅವರೇ ಅವ್ರ ಮನೆಯಲ್ಲಿ ಪಡ್ಕೊತಾ ಇರುವಂತಹದ್ದು ವಿಡಿಯೋಗಳನ್ನ ನನಗೆ ಕಳಿಸಿರುವಂತಹದ್ದು. ರಾಯರ ಫೋಟೋಗೆ ಹಾಕಿರುವಂತಹ ತುಳಸಿ ಅಲ್ಲ, ಅಂದರೆ ನಾವು ಗಿಡದಿಂದ ಕೀಳ್ತೀವಲ್ವ ಆ ತುಳಸಿ ಅಲ್ಲ, ಫೋಟೋಗೆ ಹಾಕಿರುವಂತಹ ತುಳಸಿ ಜಪಮಾಲೆ ರಾಯರಿಗೆ ಹಾಕಿರುವಂತಹದ್ದು. ಅದೇನಾದರೂ ನಿಮಗೆ ಬಲಗಡೆ ಇರಬಹುದು ಅಥವಾ ಎಡಗಡೆ ಇರಬಹುದು. ರಾಯರು ನಿಮಗೆ ಪ್ರಸಾದವಾಗಿ ಗುರುವಾರದ ದಿವಸ ಕೊಟ್ಟರೆ ಅದು ತುಂಬ ಶ್ರೇಷ್ಠ. ಹೂಪ್ರಸಾದಕ್ಕಿಂತ ಶ್ರೇಷ್ಠ ಆ ಜಪಮಾಲೆ ನಮಗೆ ಪ್ರಸಾದವಾಗಿ ಸಿಗುವಂತಹದ್ದು. ಇದನ್ನು ನೋಡ್ಕೊಳ್ಳಿ. ಇನ್ನು ಎರಡನೇ ಸೂಚನೆ, ರಾಯರು ಬಹಳ ಬೇಗ ನಿಮಗೆ ಕಷ್ಟದಿಂದ ಪಾರು ಮಾಡ್ತಾರೆ ಅಥವಾ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ ಅನ್ನುವಂತಹದ್ದನ್ನು ತೋರಿಸುವಂತಹದ್ದು. ಗುರುವಾರ ನಿಮ್ಮ ಮನೆಯ ಬಾಗಿಲಿಗೆ ಕಾಮಧೇನು ಬಂದರೆ ಶೀಘ್ರವಾಗಿ ರಾಯರ ಅನುಗ್ರಹ ಆಗುತ್ತೆ, ಅಥವಾ ಈಗಾಗಲೇ ನಿಮಗೆ ರಾಯರ ಅನುಗ್ರಹ ಆಗಿದೆ ಅಂತಾನೆ ಅರ್ಥ. ಆದರೆ ಗುರುವಾರ ಬಂದರೆ ಒಳ್ಳೆಯದು ಅಂತ ಹೇಳಿ ನೀವೇ ಕರೆದುಕೊಂಡು ಬಂದರೆ ಅದು ಫಲವಿಲ್ಲ. ತಾನೇ ತಾನಾಗಿ ಕಾಮಧೇನು ನಿಮ್ಮ ಮನೆಯ ಬಾಗಿಲಿಗೆ ಗುರುವಾರ ಬರಬೇಕು. ಇದು ಎಷ್ಟೋ ಜನ ನನಗೆ ಕಮೆಂಟ್ಗಳಲ್ಲಿ ಹೇಳಿದ್ದೀರ. ಇನ್ನೊಂದು ಚಾನಲ್ನಲ್ಲಿ, ನನ್ನ ಚಾನಲ್ನಲ್ಲಿ, ಇವತ್ತು ಗುರುವಾರ ನಮ್ಮ ಮನೆಗೆ ಹಸು ಬಂತು ಅಕ್ಕ, ಬಾಳೆಹಣ್ಣು ಕೊಟ್ಟೆ, ತಿಂದು ಹೋಯಿತು ಅಂತೆಲ್ಲ ಕಮೆಂಟ್ಗಳನ್ನು ಮಾಡಿರುವಂತಹದ್ದು. ಈ ರೀತಿ ಗುರುವಾರ ನಿಮ್ಮ ಮನೆಯ ಬಾಗಿಲಿಗೆ ಕಾಮಧೇನು ಬರುವಂತಹದ್ದು ಒಂದು ಶುಭ ಸೂಚನೆ. ಮೂರನೇದು, ಅಂದರೆ ರಾಯರಿಂದ ನಿಮಗೆ ಬರುವಂತಹ ಮೂರನೇ ಸೂಚನೆ, ನೀವು ತುಂಬ ಕಷ್ಟದಲ್ಲಿದ್ದರೆ ರಾಯರಿಂದ ಅಚಾನಕ್ಕಾಗಿ ನಿಮ್ಮ ಮನೆಗೆ ಮಂತ್ರಾಲಯದ ರಾಯರ ಪರಿಮಳ ಪ್ರಸಾದ ಮಂತ್ರಾಕ್ಷತೆ ಮನೆಗೆ ಬಂದರೆ ರಾಯರು ನಿಮ್ಮ ಪಾಲಿಗೆ ನಾನಿದ್ದೇನೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿರ್ತಾರೆ. ಅಂದರೆ ತುಂಬ ಏನಾದರೂ ಕಷ್ಟದಲ್ಲಿರ್ತೀರಾ ಅಥವಾ ಕೊರಗ್ತಾ ಇದ್ದೀರಾ ಅಂತಂದರೆ ಈ ಸಮಯದಲ್ಲಿ ರಾಯರ ಒಂದು ಪರಿಮಳ ಪ್ರಸಾದ ಮಂತ್ರಾಕ್ಷತೆ ಮನೆಗೆ ಬಂತು ಅಂತಂದರೆ ಆ ಕಷ್ಟವನ್ನು ಪರಿಹಾರ ಮಾಡುವಂತಹ ಜವಾಬ್ದಾರಿ ನನಗಿರಲಿ, ನೀನು ನೆಮ್ಮದಿಯಾಗಿರು ಅಂತ ಹೇಳಿ ರಾಯರು ಈ ಪರಿಮಳ ಪ್ರಸಾದ ಮತ್ತು ಮಂತ್ರಾಕ್ಷತೆಯ ಮೂಲಕ ಸೂಚನೆಯನ್ನು ಕೊಟ್ಟಿರ್ತಾರೆ. ಇನ್ನು ನಾಲ್ಕನೇದು, ಯಾರ ಮೂಲಕ ಆದರೂ ಸರಿ ರಾಯರ ಫೋಟೋ ಅಥವಾ ವಿಗ್ರಹ ಗುರುವಾರ ಅಥವಾ ಏಕಾದಶಿಯ ದಿವಸ ನಿಮ್ಮ ಮನೆಗೆ ತಲುಪಿದರೆ ಶೀಘ್ರವಾಗಿ ಎಲ್ಲ ಕಷ್ಟಗಳಿಂದ ನೀವು ಹೊರಗಡೆ ಬರ್ತೀರಾ ಅನ್ನುವಂತಹದ್ದು. ಇನ್ನು ಐದನೇ ಸೂಚನೆ, ಮಂತ್ರಾಲಯದ ಗುರು ಸಾರ್ವಭೌಮರ ದರ್ಶನ. ನೀವು ಮನಸ್ಸಿನಲ್ಲಿ ಅಂದ್ಕೊಂಡೇ ಇರಲ್ಲ ನಾನು ಮಂತ್ರಾಲಯಕ್ಕೆ ಹೋಗ್ತೇನೆ ಅಂಥೇಳಿ, ಅಥವಾ ನೀವು ಯಾವುದೇ ಪ್ಲ್ಯಾನ್ ಮಾಡಿರಲ್ಲ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂಥೇಳಿ. ಇದ್ದಕ್ಕಿದ್ದ ಹಾಗೆ ಇದ್ಯಾವ ಪ್ಲ್ಯಾನಿಂಗೂ ಕೂಡ ಇಲ್ದಲೆ ನೀವು